ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇದು 10 ತಲೆ ರಾವಣನ ಕಥೆಯಲ್ಲ, 10 ರಾವಣರ ಕಥೆ. ದುಡ್ಡಿನ ಮಳೆ ಸುರಿಸ್ತೀವಿ ಅಂತ ಹೇಳಿ ಜನರನ್ನ ಯಾಮಾರಿಸ್ತಾ ಇದ್ದಂತಹ ಗ್ಯಾಂಗ್ನ ಕಥೆ. 2,000 ರೂಪಾಯಿ ನೋಟಿನ ಹೆಸರು ಹೇಳ್ಕೊಂಡು ಇವರು ಮಾಡ್ತಾ ಇದ್ದಿದ್ದು ಬಹಳ ದೊಡ್ಡ ಮಟ್ಟದ ರಾಬರಿ. ಜನರಿಗೆ ಆಸೆ ಹುಟ್ಟಿಸಿ, ದುರಾಸೆ ಹುಟ್ಟಿಸಿ, ಅವರಿಂದ ಹಣ ದೋಚಿ ಆಮೇಲೆ ಎಸ್ಕೇಪ್ ಆಗ್ಬಿಡ್ತಾ ಇದ್ರು. ಈ ಪ್ರಕರಣದಲ್ಲಿ 10 ಜನರ ಗ್ಯಾಂಗ್ನ ಬಂಧಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಒರಿಜಿನಲ್ ನೋಟ್ನ ಸಿರೀಸ್ನ ಬದಲಾಯಿಸಿ ಟೋಪಿ ಹಾಕುವಂತಹ ಕೆಲಸವನ್ನ ಈ ಗ್ಯಾಂಗ್ ಮಾಡ್ತಾ ಇತ್ತು. ಹಲಸೂರು ಗೇಟ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಖೆಡ್ಡಾಗಿ ಕೆಡವಿದ್ದಾರೆ. 10 ಜನ ಬಂಧಿತರಿಂದ ನಗದು ಹಾಗೆ ಸ್ಕ್ರೀನ್ ಪ್ರಿಂಟ್ ಅನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಶ್ರೀಮಂತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು, ಅವರನ್ನ ಯಾಮಾರಿಸ್ತಾ ಇದ್ರು. ನಿಮ್ಗೆ ಹಣ ಡಬಲ್ ಮಾಡ್ಕೊಡ್ತೀವಿ, ಲಕ್ಕಿ ನಂಬರ್ನ ಸೀರೀಸ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿ ಅವರಿಂದ ಹಣ ತಗೊಂಡು ಡಬಲ್ ಅಮೌಂಟ್ ತಗೊಂಡು ಅವ್ರಿಗೆ ಯಾಮಾರಿಸುವಂತಹ ಕೆಲಸವನ್ನ ಈ ಗ್ಯಾಂಗ್ ಮಾಡ್ತಾ ಇತ್ತು. ಆದ್ರೆ ಪೊಲೀಸರ ಕೈಗೆ ಈಗ 10 ಜನರ ಗ್ಯಾಂಗ್ ತಗ್ಲಾಕೊಂಡ್ಬಿಟ್ಟಿದೆ. ಜೊತೆಗೆ ಅವರಿಂದ ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ಆ ಸೀರೀಸ್ ನಂಬರ್ನ ಚೇಂಜ್ ಮಾಡೋದಕ್ಕೆ ಇವರು ಬಳಸ್ತಾ ಇದ್ದಂತಹ ಆ ಮಿಷಿನ್ಗಳು ಏನಿತ್ತು ಅದನ್ನೂ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಯಾವ ರೀತಿ ಇವರು ಜನರನ್ನ ಯಾಮಾರಿಸ್ತಾ ಇದ್ರು, ಏನ್ ಹೇಳಿ ಯಾಮಾರಿಸ್ತಾ ಇದ್ರು, ಜೊತೆಗೆ ಇವ್ರು ನಡೆಸ್ತಾ ಇದ್ದಂತಹ ಕೃತ್ಯ ಇದು ಬೆಳಕಿಗೆ ಬಂದಿದ್ದು ಹೇಗೆ ಅಂತ ಹೇಳಿ ಅಂಕಿತಾ? ವಿದ್ಯಾ, ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ದೂರಿನ ಅನ್ವಯ ಪೊಲೀಸರು ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಒಂದು ಮಹತ್ವದ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿರುವಂತದ್ದು. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ, ದುಡ್ಡಿನ ಮಳೆ ಬರೆಸ್ತೀನಿ ಅಂತ ಹೇಳಿ ವಂಚನೆಯನ್ನ ಮಾಡಿದಂತಹ ಟೀಮ್ನ ಸುಮಾರು 10 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. 2,000 ರೂಪಾಯಿಯ ನೋಟಿನ ಹೆಸರನ್ನ ಹೇಳ್ಕೊಂಡು ಇವರು ವಂಚನೆಯನ್ನ ಮಾಡ್ತಾ ಇದ್ರು. ಒರಿಜಿನಲ್ ನೋಟಿನ ಸಿರೀಸ್ ಏನಿದೆ ಅದನ್ನು ಬದಲಾಯಿಸಿ ಮಕ್ಮಲ್ ಟೋಪಿಯನ್ನ ಸಾಕಷ್ಟು ಜನರಿಗೆ ಇವರು ಮಾಡ್ತಾ ಇದ್ರು. 2,000 ರೂಪಾಯಿ ಹವಾಲಾ ಹಣವನ್ನ ಬ್ರೋಕರ್ಗಳಿಗೆ ಕೊಡ್ತಾರೆ. ಅದಾದ ಬಳಿಕ 1 ಲಕ್ಷ ಹಣಕ್ಕೆ 10,000 ರೂಪಾಯಿ ಬ್ರೋಕರ್ಗೆ ಸಿಗ್ತಾ ಇತ್ತು. ಆದ್ರೆ ಬ್ರೋಕರ್ಗಳು ಹಣದಾಸೆಗಾಗಿ ಇನ್ನೊಂದು ಬ್ರೋಕರ್ ಅನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಕಲಿ ಸ್ವಾಮೀಜಿಗಳನ್ನ ಕ್ರಿಯೇಟ್ ಮಾಡಿಕೊಂಡು, ಜೊತೆಗೆ ಹಣ ಇರೋರು ಯಾರಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು, ಅಂದ್ರೆ ಟೋಟಲಿ ಹೈಫೈ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿಕೊಂಡು 2,000 ಅಮೌಂಟ್ ಅನ್ನ ತರುವಂತೆ ಹೇಳ್ತಾರೆ. ನಂಬಿದಂತಹ ವ್ಯಕ್ತಿಗಳು ಹಣವನ್ನ ತಂದು ನದಿಯ ದಡದಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನದಿಯಲ್ಲಿ ಮುಳುಗಿ ಏಳುವಷ್ಟರಲ್ಲಿ ಹಣದ ಸಮೇತ ಈ ಒಂದು ಟೀಮ್ ಪರಾರಿ ಆಗ್ತಾ ಇತ್ತು. ಇದು ಟೋಟಲಿ ಏನಂತಂದ್ರೆ ಒಂದು ದೊಡ್ಡ ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ದೋಚಿದಂತಹ ಹಣವನ್ನ ಮತ್ತೆ ಡಬಲ್ ಮಾಡೋದಕ್ಕೆ ಅಂತ ಹೇಳಿ ಸಿರೀಸ್ ನಂಬರ್ ಏನಿದೆ ಅದನ್ನ ಚೇಂಜ್ ಮಾಡ್ತಾ ಇದ್ರು ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಕೆಲವು ದುಡ್ಡಿರೋರನ್ನ ಟಾರ್ಗೆಟ್ ಮಾಡ್ಕೊಂಡು ನಿಮ್ಮ ಲಕ್ ಬದಲಾಗುತ್ತೆ, ಈ ನೋಟನ್ನ, ಈ ಸಿರೀಸ್ ಇರುವಂತಹ ನಂಬರ್ ನೋಟನ್ನ ನೀವು ಇಟ್ಕೊಂಡ್ರೆ ಅದೃಷ್ಟ ಕುಲಾಯಿಸುತ್ತೆ ಅಂತ ಹೇಳಿ ನಂಬಿಸಿ ವಂಚನೆಯನ್ನ ಮಾಡ್ತಾ ಇದ್ದಂಥದ್ದು. ಸುಮಾರು ಟೀಮ್ ಇತ್ತಿದ್ರಲ್ಲಿ ಸದ್ಯಕ್ಕೆ 10 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಸವರಾಜು, ಮುನಿಸ್ವಾಮಿ ಹಾಗೆ ಮಲ್ಲಿಕಾರ್ಜುನ್ ಸೇರಿದಂತೆ 10 ಜನ ಆರೋಪಿಗಳನ್ನ ಬಂಧಿಸಿ ಈಗಾಗಲೇ ಅವರಿಂದ ನಗದು ಹಾಗೆ ಒಂದು ಪ್ರಿಂಟಿಂಗ್ ಮಿಷಿನ್ ಏನಿದೆ ಅದನ್ನ ಕೂಡ ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.